ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಶಾರ್ಟ್ ವಿಡಿಯೋ. ಇವತ್ತು ನಾನು ಮತ್ತು ಸಂತೋಷ್ ಲಂಚಿಗೆ ಅಂತ ಹಳ್ಳಿ ಮನೆಗೆ ಹೋಗಿದ್ವಿ. ಆ ಹೋಟೆಲ್ ಬಂದು BM ರೋಡಲ್ಲೇ ಇದೆ, ಮೈನ್ ರೋಡಲ್ಲಿ. ನೀವು ಹಾಸನಿಂದ ಮುಂದೆ ಬಂದರೆ ಯಾರಾದರೂ ಮಂಗ್ಳೂರಿಗೆ ಹೋಗೋರಿದ್ರೆ ಅಲ್ಲಿ ಟ್ರೈ ಮಾಡ್ಬೋದು. ನಾನ್ ವೆಜ್ ಚೆನ್ನಾಗಿರುತ್ತೆ. ನಾನು ಮಟನ್ ಬಿರಿಯಾನಿ ತಗೊಂಡೆ. ಸಂತೋಷ್ ಆ್ಯಸ್ ಯೂಶುವಲ್ ಇಡ್ಲಿ ತಿಂದಿದ್ದು. ಅಲ್ಲಿ ತಟ್ಟೆ ಇಡ್ಲಿ ಮತ್ತು ಬೋಟಿ ಫ್ರೈ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿಗಿಂತನೂ. ಮತ್ತು ಮನೆಗೆ ಬಂದು ನಾನು ಸ್ವಲ್ಪ ಪ್ಲ್ಯಾಂಟ್ಸ್ದು ತುಂಬ ದಿನ ಆಗಿತ್ತು, ತುಂಬ ಡಲ್ಲಾಗಿ ಹೋಗಿತ್ತು ಅಂತ ಅದರದ್ದು ಪಾಟಿಂಗ್ ಮಿಕ್ಸ್ ಎಲ್ಲ ಬೇರೆ ಮಾಡಿ ಅದನ್ನು ಫಿಲ್ ಮಾಡಿದೆ. ಅದು ಹೆಂಗೆ ಅಂತ ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ತುಂಬ ಗಾರ್ಡನಿಂಗ್ ಟಿಪ್ಸ್ನ ನಾನು ನಿಮಗೆ ಅಲ್ಲೇ ಹೇಳ್ತೀನಿ. ಈಗ ಏನು ಮಾಡಿದೆ ಅಂತ ಜಸ್ಟ್ ತೋರಿಸ್ತಾ ಇದ್ದೇನೆ ಅಷ್ಟೇ. ತುಂಬಾ ಟೈಮ್ ಹಿಡಿತು ಕೆಲಸ ಇದು. ಒಂದು ದಿನ ಎಲ್ಲ ಇಲ್ಲೇ ಆಯಿತು. ಸದ್ಯ ಮಧ್ಯಾಹ್ನ ಅಡುಗೆ ಮಾಡೋದಿರಲಿಲ್ವಲ್ಲ, ಹಂಗಾಗಿ ಫುಲ್ ಮುಗಿಸ್ಕೊಂಡ್ಬಿಟ್ಟೆ ನಾನು. ಮತ್ತು ಮುದ್ದು ಬಂದಮೇಲೂ ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ, ಪಾಟ್ ತೆಕ್ಕೊಡೋದು ಆ ಥರ. ಸಂಜೆಗೆ ನಾನು ರಸಮ್ ಮಾಡ್ಕೊಂಡಿದ್ದೆ, ಮಧ್ಯಾಹ್ನದ ಹೆವಿ ಆಗಿತ್ತಲ್ಲ ಅಂತ. ಇದಕ್ಕೆ ಒಂದು 15 ಎಸಳು ಬೆಳ್ಳುಳ್ಳಿ, 1 ಸ್ಪೂನು ಜೀರಿಗೆ, 1 ಸ್ಪೂನು ಮೆಣಸನ್ನ ಕುಟ್ಟಿ ಇಟ್ಕೋಬೇಕು ಕಚ್ಚಪಚ್ಚ ಥರ. ಒಂದು ದಪ್ಪು ನಲ್ಲಿಕಾಯಷ್ಟು ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಿ, ಒಂದು 10 ನಿಮಿಷ ನೆನೆಸಿಟ್ಕೋಬೇಕು. ಆಮೇಲೆ ಇವಾಗ ನಾನೊಂದು 3 ಟೊಮೊಟೊ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ಅದಕ್ಕೆ 1 ಹಸಿಮೆಣಸಿನ್ಕಾಯಿ, 2 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಒಂದು ಅರ್ಧ ಕಟ್ಟಷ್ಟು ಸಾಂಬಾರು ಸೊಪ್ಪು ತೊಗೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಬಿಟ್ಟು ಅದಕ್ಕೆ ಸಾಸಿವೆ, ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಪೇಸ್ಟ್ ಥರ ಆಗಬೇಕು. ತೋರಿಸ್ತೀನಿ ನಾನು ಯಾವ ಥರ ಆಗುತ್ತೆ ಅದು ಅಂತ. ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಬೇಯೋ ಅಷ್ಟೊತ್ತಿಗೆ ನಾವು ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಇಟ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಒಂದು ಸೈಡಲ್ಲಿ ಪುಡಿ ಮಾಡಿಕೊಂಡ್ರೆ ಆಯಿತು. ಇನ್ನು ನನಗಂತೂ ಮುದ್ದು ಬಂದು ಕಮ್ಮಿ ಡಿಸ್ಟರ್ಬ್ ಮಾಡ್ತಾ ಇರಲಿಲ್ಲ. ಅವನ ಜೊತೆ ಮಾತಾಡ್ಕೊಂಡು ಮಾಡೋ ಅಷ್ಟೊತ್ತಿಗೆ ಸಾಕಾಯಿತು ನನಗೆ. ಈ ಥರ ಆಗಬೇಕು ಪೇಸ್ಟ್. ಕಾಣಿಸ್ತಾ ಇದೆಯಲ್ಲ ನಿಮಗೆ, ನೀಟಾಗಿ ಗೊಜ್ಜು ಥರ ಆಗುತ್ತೆ. ಟೊಮ್ಯಾಟೊ ಫುಲ್ಲು ಸ್ಮ್ಯಾಶ್ ಆದಮೇಲೆ ಹುಣಸೆಹಣ್ಣ ಚೆನ್ನಾಗಿ ಕಿವುಚ್ಕೊಂಡ್ಬಿಟ್ಟು ಅದ್ರ ರಸನ ಹಾಕ್ಕೋಬೇಕು. ಆ ಪಲ್ಪ್ ಹಾಕಾದ್ಮೇಲೆ ಟೊಮೊಟೊ ಮತ್ತು ಹುಣಸೆಹಣ್ಣು ಚೆನ್ನಾಗಿ ಬ್ಲೆಂಡ್ ಆಗೋವರೆಗೂ, ಅಂದರೆ ಎಣ್ಣೆ ಬಿಡುತ್ತೆ ಅದು, ಅಲ್ಲಿವರೆಗೂ ಈ ಥರ ಚೆನ್ನಾಗಿ ಹುರ್ಕೋಬೇಕು. 2-3 ಮಿನಿಟ್ಸಲ್ಲೇ ಆಗೋಗುತ್ತೆ. ಆಮೇಲೆ ಒಂದು 3/4 ಲೀಟ್ರಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಇವಾಗ ನಾವೇನು ಬೆಳ್ಳುಳ್ಳಿ, ಮೆಣಸು, ಜೀರಿಗೆನ ಜಜ್ಜಿಟ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಬೇಕು ಕುದಿ ಬಂದಮೇಲೆ. ಇವಾಗ ಸಾಂಬಾರು ಸೊಪ್ಪನ್ನ, ಅಂದರೆ ಕೊತ್ತಂಬರಿ ಸೊಪ್ಪನ್ನ ಈ ಥರ ಕೈಯಲ್ಲೇ ಟ್ವಿಸ್ಟ್ ಮಾಡಿ ಹಾಕ್ಕೊಬೇಕು. ಅದಕ್ಕೆ ಚಾಕಲೆಲ್ಲ ಕಟ್ ಮಾಡೋದಕ್ಕಿಂತ ಈ ಥರ ಅದು ಕೊಂಬೆ ಸಮೇತ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಕರ್ಬೇವಿನ ಸೊಪ್ಪನ್ನು ಅಷ್ಟೇ ನಾನು ಮರ್ತುಬಿಟ್ಟು ಅದನ್ನು ಎಲೆ ತೆಗೆದುಬಿಟ್ಟೆ. ಇದನ್ನು ಗ್ಲಾಸಲ್ಲಿ ಹಾಕೊಂಡು ಕುಡಿತಾ ಇದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ವಿಂಟರ್ ಹಾಟ್ ಡ್ರಿಂಕ್ಸ್ ಇದು.